ಹೇ ಗೈಸ್, ನೋಡಿ ಯಾರು ಬಂದಿದ್ದಾರೆ. ನಮ್ಮ ಫಾರಿನ್ ಇಂದ ಲೇಡಿ ಇಳ್ದಿದ್ದಾರೆ. ಫಾರಿನ್ ಲೇಡಿ ಗೌರಿ ಹಬ್ಬಕ್ಕೆ ಗೌರಿ ತರ ಬರ್ತಾ ಇದ್ದಾರೆ ಮನೆಗೆ. ಸ್ವಾಗತಿಸೋಣ, ಒಂದು ಕೊಬ್ಬರಿ ಹೊಡೆದು ಸ್ವಾಗತಿಸೋಣ. ಬನ್ನಿ ಗೈಸ್, ನಮ್ಮ ಅಕ್ಕ ಬಂದಿದ್ದಾಳೆ, ವಿಚಾರಿಸ್ಕೊಳ್ಳೋಣ. ನಿಂತು ನಿಂತು ಕೈಯೆಲ್ಲ ಉತ್ಕೊಂಡ ಅಷ್ಟು. ಈಕೆ ಬಸ್ ಸೀಟ್ ಸಿಗ್ಲಿಲ್ವಾ? ಏನ್ ನಂಗೋಸ್ಕರ ಸೀಟ್ ಮಾಡಿರ್ತಾರ ಅಲ್ಲಿ ಅಂತ. ಶಕ್ತಿ ಯೋಜನೆಯಲ್ಲಿ ಬಂದಿಯಲ್ಲ ಪುಟ. ಮೈಯಲ್ಲಿರೋ ಶಕ್ತಿ ಎಲ್ಲ ಯೂಸ್ ಮಾಡ್ಕೊಂಡು ಬಂದಿದೀಯಾ? ನಿನ್ ಮಗ ಇದ್ದರಕ್ಕೆ ಸೊಂಟದಲ್ಲಿರೋನು ಸದ್ಯ ಬರ್ದಾನ ಒಳ್ಳೆ ಕೆಲಸ ಮಾಡ. ನಮ್ಮ ಅಕ್ಕ ಫಸ್ಟ್ ಟೈಮಿಗೆ ಶಕ್ತಿ ಯೋಜನಾ ಏನದು ಫೆಸಿಲಿಟಿನ ಯೂಸ್ ಮಾಡ್ಕೊಂಡಿದ್ದಾಳೆ ಗೈಸ್. ಬಂದಿದ್ದಾಳೆ. ಅಲ್ಲೂ ಶಕ್ತಿ ಯೋಜನೆ ಮಾಡ್ಕೊಂಡ್ಯಾ, ಕ್ಯಾಬಲ್ಲಿ ಬಂದ್ಯಾ? ನೋಡಿ ಗೈಸ್ ಹೆಂಗೆ ಹಾರಾಡ್ತಾಳೆ. ಹಿಂಗೆ ಫುಲ್ ಇಂಗ್ಲೀಷ್ ಮೂವಿನಲ್ಲಿ ಡಾನ್ಗಳು ಹೋಗ್ತಾರಲ್ಲ ಹಂಗೆ ಕುರ್ತಾ ಹಾಕೊ ಬಂದಿದ್ದಾಳೆ. ಹಿಂಗೆ ಜುಯ್ ಜುಯ್ ಅಂತ. ಏನು ಬೇಕಪ್ಪ, ತಿಂಡಿ ಹಾಕೊಡ್ಲಾ? ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಸೊ ಇವತ್ತು ಗೌರಿ ಹಬ್ಬ ಗೈಸ್. ಎಲ್ರಿಗೂ ಒನ್ ಮೋರ್ ಟೈಮ್ ಗೌರಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಅಕ್ಕ ಬಂದಿದ್ದಾಳೆ, ಪಾಪ ಒಬ್ಬಳೇ ಬಂದಿದ್ದಾಳೆ ಗೈಸ್. ಮಗಂಗೆ, ದೊಡ್ಡ ಮಗಂಗೆ ಬಸ್ ತುಂಬ ಜನ ಇದ್ರಂತೆ ಗೈಸ್. ದೊಡ್ಡ ಮಗಂಗೆ ಎಕ್ಸಾಮ್ಸ್ ನಡೀತಾ ಇದೆ, ಹಾಗಾಗಿ ಬರಲ್ಲ ಅಂದಿದ್ದಾರೆ. ಸೊ ನಮ್ಮ ಭಾವಂಗೂ ಕೆಲಸ ಇತ್ತಂತೆ, ಹಾಗಾಗಿ ಚಿಕ್ಕ ಮಗನ ಬಸ್ಸಲ್ಲಿ ಅಪ್ಪ ನಾವು ಕಳಿಸೋದಿಲ್ಲ ಅದು ಬಸ್ಸಲ್ಲೆಲ್ಲ ಅಂದ್ಬಿಟ್ಟು ಅವರು ಕಳಿಸಿಲ್ಲ. ನಮ್ಮ ಅಕ್ಕ ಬಸ್ಸಲ್ಲಿ ಜುಯ್ ಅಂತ ಬಂದಿದ್ದಾಳೆ. ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡಲೇಬೇಕು ಅಂತ. ನೋಡಿ ನಾವು ಹೀಗೆ ಯಾರೇನಾದ್ರು ಮಾಡ್ಕೊಳ್ಳಿ, ನಾವಂತೂ ನಮ್ಮಪ್ಪ ಅಮ್ಮನ ಮನೆಗೆ ಬರಬೇಕು, ಸೆಲೆಬ್ರೇಟ್ ಮಾಡಬೇಕು. ಬನ್ನಿ. ಈಗ ನಮ್ಮಮ್ಮ ಪೂಜೆ ಮಾಡಿದ್ದಾರೆ ದೇವ್ರ ಮನೇಲಿ. ಸೊ ತೋರಿಸ್ತೀನಿ ನಮ್ಮ ಮನೆ ದೇವರು. ಬನ್ನಿ ಗೈಸ್, ದೇವರಿಗೆ ಒಂದು ಕೈ ಮುಗ್ಯೋಣ. ಅಮ್ಮ ಪೂಜೆ ಮಾಡಿದ್ದಾರೆ, ಈ ರೀತಿ ಪೂಜೆ ಮಾಡಿ ಇಟ್ಟಿದ್ದಾರೆ. ನಾವು ಇವತ್ತು ತಿಂಡಿಗಳನ್ನ ಏನು ಇಡೋದಿಲ್ಲ ದೇವರಿಗೆ, ನಾಳೆ ಎಲ್ಲ ಇಡೋದು. ಸೊ ಹಾಗಾಗಿ ಇವತ್ತು ರೆಗ್ಯುಲರ್ ಆಗಿ ಸಿಂಪಲ್ ಪೂಜಾ ಮಾಡಿದ್ದಾರೆ. ಸೊ ಇದು ನಮ್ಮ ದೇವರ ಕತೆ. ನಮ್ಮ ದೇವರು ಪೂಜಾ ತಗೊಂಡಾಯ್ತು. ಸೊ ಈಗ ಹಬ್ಬಕ್ಕೆ ಏನೇನು ಮಾಡೋದು? ಸುಮ್ಮನೆ ಹೀಗೆ ಹೊಸ ಬಟ್ಟೆ ಹಾಕ್ಕೊಂಡು ಮಿಂಚೋದು, ಮತ್ತು ಇನ್ನೂ ಸ್ವಲ್ಪ ಸ್ವೀಟ್ ಐಟಮ್ಸ್ ಎಲ್ಲ ಮಾಡೋದಿದೆ, ಅದನ್ನೆಲ್ಲ ಮಾಡೋಣ. ಇನ್ನು ಬೇಜಾನ್ ಕೆಲಸಗಳಿದ್ದಾವೆ, ಏನೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸದ್ಯಕ್ಕೆ ಈ ರೀತಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಹಾಗೆಯೇ ಯಾರ್ಯಾರೆಲ್ಲ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಿಂದ ನಮಗೂ ಸಹ ಒಂಥರ ಸಮಾಧಾನ ಆಗತ್ತೆ. ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ನಮ್ಮ ಸಪೋರ್ಟರ್ಸು ಅಂತ ಎಲ್ಲ. ಸೊ ಆ ದೇವರು ನಿಮ್ಗೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ, ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ, ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಮುಂದಕ್ಕೆ ಏನೆಲ್ಲ ಮಾಡ್ತೀವಿ ಅಂತ. ಹಲೋ, ತಲುಪದೆ ಕಣಪ್ಪ, ತಲುಪದೆ. ಅಯ್ಯೋ, ನಿಂತ್ಕೊಂಡು ನನ್ನ ಕೈಯೇ ಊದ್ಕೊಂಡವಾಗ ಸೀಟ್ಗಳಿಲ್ಲ. ಅದು ಎಲ್ಲಿಂದ ಜನ ಬರ್ತಾರೋ ನನಗೆ ಗೊತ್ತಿಲ್ಲ ಕಣೋ. ಚೆನ್ನಾಗಿರುತ್ತೆ. ಅಷ್ಟೇ ಚೆನ್ನಾಗಿರ್ತೀನ, ಏನಾದ್ರು ತಿನ್ನ. ಮಕ್ಕಳನ್ನ ಬಿಟ್ಟು ಬಂದಿದ್ದಾಳೆ ಅಲ್ಲ, ಸೊ ವಿಚಾರಿಸ್ಕೋತಾ ಇದ್ದಾಳೆ. ಆ್ಯಂಡ್ ರೀಚ್ ಆದೆ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತಾ ಇದ್ದಾಳೆ ಹಸ್ಬೆಂಡ್ಗೆ. ನಮ್ಮಕ್ಕ ತಿಂಡಿ ಸೇವಿಸ್ತಾ ಇದ್ದಾಳೆ, ಅವಳ ಫೇವ್ರೆಟ್ಗಳು ಚಕ್ಲಿ, ನಿಪ್ಪಟ್ಟು ಎಲ್ಲ. ನಾನು ಇನ್ನೊಂದು ರೌಂಡ್ ಟೀ ಕುಡಿತಾ ಇದ್ದೀನಿ. ಏನಿಯಾಲ್ ನೋಡಿ ಯಾರು ಬಂದಿದ್ದಾರೆ. ಒಂದ್ಸತಿ ಸುಮ್ಮನೆ ಬರ್ತಾಳೆ ಮಾಮ ಇಲ್ಲ ಬಂದು ಮಾತಾಡ್ಸ ಅಂತ ಕೂತ. ನೋಡು ದಕ್ಷ ಎಲ್ಲ ಬಂದಿಲ್ಲ, ಅದಕ್ಕೆ ನಾವು ಇವನು ನಮ್ಮ ಊರಿಗೆ ವಾಪಸ್ ಕಳಿಸೋಣ ಅಂತ ಪ್ಲಾನ್ ಮಾಡಿದ್ದೀವಿ.
ತಿಂತಿ ಏನಾದ್ರು ಏನು ಚಕ್ಲಿ ಕೊಡ್ಬೇಡ ಬೇಡ ನೋಡು ಮಾಮ್ ನಿನ್ಗೋಸ್ಕರ ಸ್ನೀಕರ್ ತಂದಿದ್ದಾಳಂತೆ. ಬನ್ನಿ ಗೈಸ್, ಇವಾಗ ಕರ್ಜಿಕಾಯಿ ಮಾಡೋಣ. ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಗೈಸ್ ಬನ್ನಿ, ಇವಾಗ ಕೊಬ್ಬರಿ ಎಡ್ದಿದ್ದಾರೆ ಅಲ್ವಾ. ಕೊಬ್ಬರಿ ಎಡ್ದಿದ್ರು ಅಲ್ಲ, ಸೊ ಅದನ್ನ ನಾವು ಈಗ ವ್ಯಾಪಾರ ಮಾಡಿ ಬರೋಣ. ಕೊಬ್ಬರಿ ವ್ಯಾಪಾರಕ್ಕೆ ಹೊಂಟಿದ್ದೀನಿ ಗೈಸ್, ಗೌರಿ ಹಬ್ಬದ ದಿನ. ಬನ್ನಿ, ಈ ಕೊಬ್ಬರಿನ ಈಗ ನಾವು ಚೀಲಕ್ಕೆ ತುಂಬಿಕೊಂಡು ಹೋಗೋಣ. ಅಲ್ಲಿ ಅಟ್ಟದ ಮೇಲೆ ಚೀಲ ಹಾಕಿದ್ದಾರೆ, ನಮ್ಮಪ್ಪ ತಗೋತಾ ಇದ್ದಾರೆ. ಅದೇ ಚೀಲಕ್ಕೆ ತುಂಬಿಕೊಂಡು ಹೋಗೋಣ. ಇದು ತುಂಬ ಟೇಸ್ಟ್ ಆಗಿದೆ, ಚೆನ್ನಾಗಿದೆ. ಈ ಕೊಬ್ಬರಿ ಮಾರಿ ಬಂದಿದ್ದ ದುಡ್ಡು ನನಗೆ ನಮ್ಮ ಮಕ್ಕನಿಗೆ ಕೊಡ್ತಾರಂತೆ ನಮ್ಮಪ್ಪ, ಕುಂಕುಮಕ್ಕೆ ಅಂತ. ಅದಕ್ಕೆ ಅವತ್ತೇ ಆಗಲೇ ಬೆಳಗ್ಗೆ ಹೇಳಿದ್ರು, ಕೇಳಿಸ್ಕೊಂಡ್ರ ನೀವು ಬರಲಿ ಅಂತ ಕಾಯ್ತಾ ಇದ್ದೆ ಅಂತ. ಇದಕ್ಕೆ ಈ ದುಡ್ಡು ನನಗೆ ಮತ್ತು ನಮ್ಮ ಮಕ್ಕನಿಗೆ. ಏನೇ ಅಲ್ಲಿ ತೆಗ್ದಿಟ್ಟಿದ್ದೀನಲ್ಲ, ಅವ್ರಿಗೊಂದು ನಿಮ್ಗೆ ಎರಡು. ಇದು ಚೆನ್ನಾಗಿದೆ, ಇದು ಚೆನ್ನಾಗೇ ಇದೆ, ನಾನು ತಿಂತಾ ಇದ್ದೀನಲ್ಲ. ಒಂದು, ಎರಡು, ಮೂರು, ನಾಲ್ಕು, 5, 6. ನೋಡಿ ಗೈಸ್, ಫುಲ್ ಕೌಂಟ್ ಮಾಡಕ್ಕೆ ಬಿಡ್ಲಿಲ್ಲ ನಮ್ಮಪ್ಪ, ಸುರ್ದಾಕ್ಬಿಟ್ರು. ಬೆಂಗಳೂರಿಂದ ಬಂದವಳೆ ಕೊಬ್ಬರಿ ಚೀಲ ಕೊಡಕ್ಕೆ. ಅದು ಬಸ್ ಹತ್ಕೊಂಡು ಬಂದೆ ತಾಳಮ್ಮ. ಇನ್ನೇನು ನಮ್ಮಪ್ಪ ಕ್ಯಾಪಿಸಿದೆ ಆಯ್ತು ಜೀವನ ಪೂರ್ತಿ. ಕೊಬ್ಬರಿ ಮಂಡಿಗೆ ಹೋಗ್ತಾ ಇದೀವಿ ಗೈಸ್, ಕೊಬ್ಬರಿ ಮಾರ್ಬಿಟ್ಟು ಬರೋಣ ಅಂತ. ಹಬ್ಬಕ್ಕೆ ದುಡ್ಡಿಲ್ಲ. ಏನಪ್ಪಜ್ಜೆ, ಹಬ್ಬ ಮಾಡಕ್ಕೆ ದುಡ್ಡಿಲ್ಲ, ಸೊ ಇದು ಮಾರ್ಬಿಟ್ಟು ಇದ್ರಲ್ಲಿ ಹಬ್ಬ ಮಾಡೋಣ ಅಂತ. ಹಬ್ಬ ಅಂದ್ಬಿಟ್ಟು ಎಲ್ಲರೂ ಬಾಗ್ಲು ಹಾಕಿದಾರಲ್ಲ ಗೈಸ್, ಒಬ್ರು ತೆಗ್ದಿಲ್ಲ. ಅಲ್ಲಿ ಯಾವುದೋ ಓಪನ್ ಆಗಿರೋಂಗಿದೆ, ವಿನಾಯಕ ಟ್ರೇಡರ್ಸ್. ಎಲ್ಲರೂ ಹಬ್ಬ ಮಾಡಕ್ ಹೊಂಟವ್ರೆ. ಇಲ್ಲಿ ಇದು ಓಪನ್ ಇದೆ. ಕೊಬ್ಬರಿ ವ್ಯಾಪಾರಿಗಳು, ಸಗಟು ಮತ್ತು ಚಿಲ್ಲರೆ. ನೋಡಿ ಗೈಸ್, ಗಣಪತಿ. ಕೊಬ್ಬರಿ ಇದಾರೆ ಗೊತ್ತಾಗಲ್ವಾ? ನೋಡಿ ಗೈಸ್, ಗಣಪತಿ. ದೊಡ್ಡ ಗಣಪತಿ ಬೇಕಾ, ಚಿಕ್ಕ ಗಣಪತಿ ಬೇಕಾ? ಗಣಪತಿ ವ್ಯಾಪಾರ ನೋಡ್ಕೊಂಡ್ ಬರ್ತೀನಿ ತಾಳಿ, ಮಕ್ಳಿಗೆ ಬೇಕಲ್ಲ. ಅಲ್ಲ ಗಣಪತಿ ಬಪ್ಪ ಮೋರಿಯ. ಅರುಣ್ ಟ್ರೇಡರ್ಸ್. ಗೋಲ್ಡ್ ಅಂದ್ರೆ ಹೊರಗಡೆ ಬ್ರ್ಯಾಂಡ್. ಅದ್ರಲ್ಲಿ ಎಣ್ಣೆ ಇದೆಯಾ? ಮತ್ತೆ ಎಣ್ಣೆ ಇಲ್ಲ.
ಅಲ್ಲ ಮತ್ತೆ ಅದ್ರಲ್ಲಿ ಏನಿದೆ ಕೊಬ್ಬರಿ ಇದೆಯಾ ಒಬ್ರು ತಿನ್ನಕ್ಕೆ ಹೋಯ್ತಾರ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿನ ಔಟ್ ಆಫ್ ಸ್ಟೇಟ್. ಹಾಂ ತೆಗಿಯಪ್ಪ. ಹಾಂ ಇದೆಲ್ಲ ಜಾಸ್ತಿ ಐತಿ. ನೋಡಿ ಗಾಯ್ಸ್ ಕೊಬ್ಬರಿ HTC ಗೋಲ್ಡ್ HTC ಸಿಲ್ವರ್ ಇದ್ರೊಳಗೆ ಕೊಬ್ಬರಿ ಇದಾವ. ಹೂನ ತುಂಬ್ತಾರ ಬಾರ್ ನೋಡು, ಇಲ್ಲಿ ಗ್ರೇಟ್ ಮಾಡಿ ತುಂಬ್ತಾರೆ. ಗ್ರೇಟ್ ಮಾಡಿ ಇಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೊಬ್ಬರಿನ ತಗೊಂಡ್ಮೇಲೆ ಅದರ ಕ್ವಾಲಿಟಿ ಮೇಲೆ ದಪ್ಪ ಸಣ್ಣ ಅದರ ಆಧಾರದ ಮೇಲೆ ಅವರು ಸೆಪ್ರೇಟ್ ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ತುಂಬ ಕ್ವಾಲಿಟಿ ಇರೋದು ಗೋಲ್ಡು, ಅದಕ್ಕಿಂತ ಸ್ವಲ್ಪ ಇರೋದು ಸಿಲ್ವರು, ಈ ರೀತಿ ಡಿವೈಡ್ ಮಾಡ್ತಾರೆ. ನಾವು ತಂದಿದ್ದ ಕೊಬ್ಬರಿ 1 kgಗೆ 4 ಕೊಬ್ಬರಿ ಇತ್ತು. ಎಲ್ಲವುದು ಆಲ್ಮೋಸ್ಟ್ ತುಂಬ ಚೆನ್ನಾಗೇ ಇತ್ತು. ಚೆನ್ನಾಗಿರೋವೆಲ್ಲ ಚೆನ್ನಾಗಿಲ್ದಿರೋ ಕೌಟ್ಗೆ ಹಾಕಿಬಿಟ್ಟಿದ್ದೀನಿ ಡೈರೆಕ್ಟಾಗಿ. ಹೆಂಗೆ KG ಕೊಬ್ಬರಿ ತಗೊಳ್ಳೋದು? 110 ತಗೋತಾರೆ. ನಾವು ಅಂಗಡಿಲಿ ತಗೋಬೇಕಾದ್ರೆ ಜಾಸ್ತಿ ಅಲ್ವಾ? ಟೆಂಡರ್ ರೇಟ್ ಬಂದು 125 ರೂಪಾಯಿ ಇದೆ ಇವತ್ತು, 12,500 ಇದೆ. ಕ್ವಿಂಟಲ್ ಮೇಲೆ ತಂದರೆ ಅದೇ ರೇಟ್ ಹಾಕ್ಬಿಡ್ತೀವಿ. ಈಗ ಲೂಸ್ ತಗೊಂಡ್ರೆ ಇಲ್ಲಿ ಏನಾಗುತ್ತೆ, ನಾವು ವೇಸ್ಟೇಜ್ ಕಳ್ಕೊಳ್ಳಲ್ವಲ್ಲ. ನೀವು 43 kgಗೆ 1,600 ಕೊಬ್ಬರಿ ಕಳಿತೀವಿ ಜಾಸ್ತಿ ತಂದರೆ, ಆಗ ಟೆಂಡರ್ ರೇಟ್ ಹಾಕ್ತೀವಿ. ಇದರಲ್ಲಿ ಕಳೆದಿಲ್ವಲ್ಲ, ಹಂಗಾಗಿ ನಮ್ಗೆ ಅಂಗಡಿಗೆ ಎಷ್ಟು ಆಗ್ತಾರಪ್ಪ? 1 kg ಕೊಬ್ಬರಿ ತಗೋತೀವಿ ಅಂದರೆ 175 ಎಷ್ಟು ಆಗ್ತಾರಲ್ಲ? 200 ಇವತ್ತೆಲ್ಲ 150 ರೂಪಾಯಿ ಆಗ್ತದೆ ಅಲ್ಲ? ಅಷ್ಟೇ. ತಿಂದು ಉಂಡು ಬಂದು ಚಿಲ್ಲರೆ ಕೊಡ್ಬೇಕೇನಪ್ಪ? ಇಲ್ಲ ಕೊಬ್ಬರಿ ಮಾರ್ಬಿಟ್ವು ಗೈಸ್, ವಾಪಸ್ ಹೋಗಲಿಲ್ಲ. 870 ರೂಪಾಯಿ ಸಿಕ್ತು ಕೊಬ್ಬರಿಲಿ. ನನಗೆ 435, ನಮ್ಮ ಅಕ್ಕನಿಗೆ. ಎಡ್ದವ್ರಿಗೂ ಏನೂ ಇಲ್ಲ, ಕೊಬ್ಬರಿ ಹೊಡೆದವ್ರಿಗೂ ಏನೂ ಇಲ್ಲ, ಹಾಕ್ದವ್ರಿಗೂ ಏನೂ ಇಲ್ಲ. ಎಷ್ಟೊಂದು ಗಣಪತಿ ಇಟ್ಟಿದ್ದಾರೆ, ಇಷ್ಟೆಲ್ಲ ಗಣಪತಿ ಸೇಲ್ ಆಯ್ತವ. ವಾಗ ಬಜೆ ಎಲ್ಲ ಒಂದು 10-20 ಗಣಪತಿ ಕೂತಿರ್ತವೆ ಟೌನ್ ಪೂರ. ಹೆಂಗೆ ಅಣ್ಣ ಗಣಪತಿ? 1,000 ಸಾಕಲ್ವಾ ಅಷ್ಟು ಗಣಪತಿ? 1,500 ಅಂತೆ. 2,000, 3,000 ಯಾವುದು? ಅದು 2,500. 3,000? 3,000 ಇಲ್ಲ. ಮತ್ತು 4,000 ಇದೆಯಾ? 6,000 ಐತೆ. ಅದು ಇದೆಯಲ್ಲ, ಅದು ಮಣ್ಣಿನದು ಮುಂದೂತನ 2,500 ಹೇಳಿದ್ದೀವೋ? ಈ ಗಣಪತಿ ಹೇಗೆ? ಈಗ ಇನ್ನು ಸಂಜೆ ಕ್ರಿಕೆಟ್ ಆಡಕ್ಕೆ ಹೋಗೋದು ನಾವು ಎಲ್ಲ ಅಲ್ಲೇನು ಪೇಪರ್ ಕ್ಲೋಸ್ ಮಾಡಿದಾರಲ್ಲ ಗೈಸ್, ಅವೆಲ್ಲ ಆಲ್ರೆಡಿ ಸೇಲ್ ಆಗಿದ್ದಾವೆ. ನೋಡಿ ನಮ್ಮ ಚನ್ನರಾಯಪಟ್ಟಣ. ಈ ಕಡೆ ಬಂದು ಕೇಳೋಣ ಅಲ್ಲ. ಇದು ಹೇಗೆ ಗಣಪತಿ? ಗಣಪತಿ ಎಷ್ಟು? ಎಷ್ಟೊಂದು ಗಣಪತಿ ಇದೆ ನೋಡಿ ಗೈಸ್. ನಾನು ಹೀಗೆ ಕೇಳಿದೆ,
ಗಣಪತಿಗಳು ಇಷ್ಟೊಂದು ಇದೆಯಲ್ಲ, ಅಕಸ್ಮಾತ್ ವ್ಯಾಪಾರ ಆಗಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ. ಸೊ ಅವ್ರು ಹೇಳಿದ್ರು ಇದನ್ನೇ ಮುಂದಿನ ವರ್ಷಕ್ಕೂ ಸಹ ಇಟ್ಬಿಟ್ಟು ವ್ಯಾಪಾರ ಮಾಡ್ತೀವಿ, ಸ್ವಲ್ಪ ಪೇಂಟ್ ಎಲ್ಲ ರೀಪೇಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹೀಗಿದೆ ಅದರ ಪ್ರೊಸೀಜರ್ ಗೈಸ್. ಇದು ನಮ್ಮ ಚನ್ನರಾಯಪಟ್ಟಣದ್ದು ಕಾಯಿ ಮಾರುಕಟ್ಟೆ. ಕಾಯಿ ಕೊಬ್ಬರಿ ಬೆಲ್ಲ ಎಲ್ಲ ಗೈಸ್ ಹೆಂಗೂ ಇಲ್ಲಿ ತನಕ ಬಂದಿದ್ದೀವಿ ಅಲ್ಲ, ಬನ್ನಿ ಒಂದು ಕಾರ್ ನೋಡ್ಕೊಂಡು ಹೋಗೋಣ. ಮಾರುತಿ ಸುಜುಕಿ ಚನ್ನರಾಯಪಟ್ಟಣ. ಏನಿದೆ ಆಫರು ಎಲ್ಲ ಕೇಳ್ಕೊಳ್ಳೋಣ ಬನ್ನಿ. ಯಾವುದಿದು ಬ್ರಿಜಾನಾ? ಕಲರ್ ಚೆನ್ನಾಗಿ ಬಂದಿರಂಗಿದಲ್ಲ. ಇದು ಯಾವುದು? ಸೆಲಾರಿಯೋ. ಇದು ಬ್ರೀಸಾ. ಸ್ವಿಫ್ಟ್ ಒಂಥರ ಚೆನ್ನಾಗಿದೆ ನೋಡಿ. ಏನಿದೆ ಆಲ್ಟೋದು ಪ್ರೈಸ್? ಆಲ್ಟೋ K10 ಬರುತ್ತೆ, ಆಲ್ಟೋ 800 ಬರಲ್ಲ. ಹಾಂ, ಅದು 6,70,000 ರೂಪಾಯಿ ಆಗುತ್ತೆ ಟಾಪ್ ಎಂಡ್ ಆಗುತ್ತೆ. 670. ಇದು ಆಟೋಮ್ಯಾಟಿಕ್. ಆಟೋಮೆಟಿಕ್ ಬೇಕು ಇನ್ನೊಂದು 60,000 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ. ನನಗೆ ಫೈನಲ್ ಆಗಿ ಲೈಕ್ ಎಷ್ಟು ಆಗುತ್ತೆ ಟಾಪ್ ಎಂಡು ಆಟೋಮ್ಯಾಟಿಕ್? ಸೆಲೆರಿ ಏನು ಮೈಲೇಜ್ ಕೊಡುತ್ತಾ? ಅದು 25 ಇದೆ. ಎಸ್ ಕ್ರಾಸ್ ಇದೆಯಾ? ಸ್ಟಾಪ್ ಆಯ್ತಾ ಅದು? ಸ್ಟಾಪ್. ಸ್ಟಾಪ್ ಆಯ್ತಾ? ಅದು ಚೆನ್ನಾಗಿತ್ತು, ಫಿಯೇಟ್ ಗಾಡಿ ಥರ. ಬ್ರೆಝಾ ಇದೆ. ಎಷ್ಟು? ಇದು 11,95,000 ರೂಪಾಯಿ ಆಗುತ್ತೆ ಮಿಡಲ್. ಟಾಪ್ ಎಂಡ್ ಆದರೆ Breezana? 15,97 ಆಗುತ್ತೆ. ಪರವಾಗಿಲ್ಲ ಅಲ್ಲ, ಬೇಸಿಗೆ ತಗೊಬಿಡ್ಬೋದು. ಇದು ಬೇಸಿಕ್ 10 ಲಕ್ಷ ಆಗುತ್ತೆ ಅಷ್ಟೇ? ಬೇಸಿಕ್ ತಗೊಂಗಿಲ್ವ? ಏಕೆ? ನಿಮ್ಗೆ ಎ ಸಿ ಬೇಕೇ ಬೇಕಲ್ಲ? ಎ ಸಿ ಇರಲ್ವಾ ಬೇಸಿಕಲ್ಲಿ? ಎ ಸಿ ಇದ್ದೇ ಇರುತ್ತೆ ಕಣ ಬಜೆಟ್. ಸ್ಟೇರಿಂಗ್ ಎಲ್ಲ ಬರುತ್ತೆ, 4 ವಿಂಡೋಸ್ AC ಎಲ್ಲ ಬರುತ್ತೆ. ಮತ್ತೆ 7 ಲಕ್ಷದ ಅಂತದ್ದು ಏನಾಗ್ತೀರಾ ಟಾಪ್ ಎಂಡಿಗೆ? ಅಂದ್ರೆ 6 ಏರ್ ಬ್ಯಾಗ್ ಇರುತ್ತೆ, ಇನ್ನು ಇದಕ್ಕೆ? ಸನ್ರೂಫ್ ಇದೆ, 6 air bag. ಬ್ಯಾಕ್ ವೀಲ್ ಇದೆ, ಪುಷ್ ಬಟನ್ ಸ್ಟಾರ್ಟ್ ಇದೆ, ಬ್ಯಾಕ್ ರಿವರ್ಸ್ ಕ್ಯಾಮ್ರಾ ಇದೆ. ಇದಕ್ಕೆ ಸನ್ರೂಫ್ ಬಂದಿದೆಯಾ ಈಗ? ಸನ್ರೂಫ್ ಇದೆ. ಸನ್ ರೂಪ್ ಬೇಡ, ಸನ್ ರೂಪ್ ಇದ್ದಷ್ಟು ಡೇಂಜರ್. ಮಕ್ಕಳು ಅಂದರೆ ಇದು ಹೆವಿ ಮೊನ್ನೆ ಗಾಡಿ. ಯಾವುದೋ ಒಂದು ಇದಾಗಿತ್ತು ನೋಡಿ ಬೆಂಗಳೂರು. ನಂಗೆ ಚಿಕ್ಕ ಗಾಡಿ ಬೇಕು. ಅವಳಿ ಬೇಕಾದ್ರೆ ಚಿಕ್ಕ ಗಾಡಿ ಅಂತ. ಸರ್ ನಾವು ಉತ್ತರ ಕನ್ನಡದಿಂದ ಬಂದಿದ್ದೀನಿ, ಮತ್ತೆ ಬೆಸ್ಟ್ ಪ್ರೈಸ್ ಹಾಕೊಟ್ರೆ ಇಲ್ಲಿ ತಗೋತೀನಿ, ಇಲ್ಲ ಅಂದ್ರೆ ನಾನು ಅಲ್ಲಿ ತಗೋತೀನಿ. ಅಲ್ಲ ಇವ್ರು ನನಗೆ ಗೊತ್ತು ಮೊದಲಿಂದ. ಕೇಳ್ದೆ ಅದಕ್ಕೆ, ನಾನು ಒಂದು ತಿಂಗಳಿಂದ ಗುದ್ದಾಡ್ತಾ ಇದ್ದೀನಿ ನಿಮಗೆ ತಗೋಬೇಕಂತ. ಅಂತಾನೆ ಒಂದು 2-3 ಕೊಟೇಶನ್ ಹಾಕಿಸ್ಕೊಂಡು ಹೋಗಿದ್ರು. ಇನ್ನೂ ನಂಗೆ ತಗೊಳಕ್ ಆಗಿಲ್ಲ. ಇನ್ನು ಏನದು ಒಂದು 2 ತಿಂಗಳು ಅಂದ್ರೆ ಆಟೋಮೆಟಿಕ್ ಎಲ್ಲ ಮ್ಯಾನ್ಯುವಲ್ ಎಲ್ಲ. ಆಟೋಮೆಟಿಕ್ ಎಲ್ಲ ಬಜೆ. ಆಟೋಮೆಟಿಕ್. ಈಗ ಆಟೋಮೆಟಿಕ್ ಅಲ್ಲಿ ನಂಗೊಂದು ಕನ್ಫ್ಯೂಸ್ ಇದೆ, ನಾವು ಗೇರ್ ಏನು ಆಪರೇಟ್ ಮಾಡೋ ಆಗಿಲ್ವಾ? ಅಂದ್ರೆ ನಿಮ್ಗೆ ಆಪರೇಟ್ ಮಾಡೋ ಥರನೂ ಆಪ್ಷನ್ ಇದೆ. ಬೇಡ ಅಂದ್ರೆ ಡ್ರೈವ್ ಮೋಡಿಗೆ ಹಾಕ್ಬಿಟ್ಟು ಬರೀ ನಾವು ಅದೇ ನೀವು ಬರೀ brake ಅದಾಗದೆ ಹಾಕ್ಸಿದ್ರೆ ಆಟೋಮೆಟಿಕ್ ಅದೇ ಆಗುತ್ತೆ. automatic ಆಗ್ತಾ ಇರುತ್ತೆ. ನಂಗೆ ಅದೊಂದು ಡೌಟ್ ಇತ್ತು. ಹ್ಮ್. ಯಾವುದಿರಲಿ, ಆಟೋಮೆಟಿಕ್ ಬೇಕಾ ನನಗೆ? ಮನೇಲಿ ಒಂದು ಆಟೋಮೆಟಿಕ್ ಇರಲಿ ಅಂತ. ಪ್ರಶಾಂತ್ ಬರ್ತಾನೆ ಆಗ ನನ್ನ ಗಾಡಿನೇ ಓಡ್ಸೋಕ್ಕೆ. ಇನ್ನೋವಾ ಬಿಟ್ಬಿಟ್ಟು ನಿನ್ನ ಗಾಡಿ ಹೊಡೆದಾಕ್ಬಿಡ್ತಾನೆ. ಎಲ್ಲೆಲ್ಲಿ ಕಮ್ಮಿ ಆಗುತ್ತೆ ಅಲ್ಲೆಲ್ಲ ಕಟ್ ಡೌನ್ ಮಾಡಿ. ವಾರಂಟಿ ಬೇಕಾದ್ರೆ ಮೈನಸ್ ಮಾಡ್ಬೋದು ಅದರಲ್ಲಿ. ನಿಮಗೆ ವಾರಂಟಿ ಬಂದು ಒಂದು 13,000 ಅಂದರೆ 13,000 ರೂಪಾಯಿ ಕಮ್ಮಿ ಆಗುತ್ತೆ. ಫ್ರೀ ವಾರಂಟಿ ಬಂದು ನಿಮ್ಗೆ ಒಂದು 3 ವರ್ಷ 1,00,000 ಕಿಲೋಮೀಟರ್ಗೂ ಫ್ರೀ ವಾರಂಟಿನೂ ಕೊಡ್ತೀವಿ. ಲೇಡೀಸಿಗೆ ಸ್ಪೆಷಲ್ ಅಂತ ಬಿಡ್ಬೇಕಪ್ಪ ನೀವು ಆಫರ್ಸ್. ಇರಲ್ಲ ಮೇಡಮ್. ಕಾರ್ ನೋಡ್ಕೊಂಡು ಬಂದೆ, ಸೊ ಏನೋ ಒಂಥರ ಫಿಕ್ಸ್ ಆಗಿದ್ದೀನಿ. ಅಡ್ವಾನ್ಸ್ ಮಾಡಿಬಿಟ್ಟು ನೋಡೋಣ, ಕಳ್ಸ್ಕೊಂಬಿಡೋಣ. ಬಂದ್ವು ಫ್ರೆಂಡ್ಸ್. ಏ ಗಣಪತಿ ನೋಡ್ಕೊ ಬಂದಿದ್ದೀರಾ?
ಏ ಚಿಂಟು ಏ ಚಿಂಟು ಏ ಚಿಂಟು ಗಣಪತಿ ನೋಡ್ಕೊ ಬಂದಿದ್ದೀನಿ. ಯಾವ ಗಣಪತಿ? ಇಡೋ ಗಣಪತಿ. ಹಬ್ಬದ ದಿನನೂ ಮುದ್ದೆ ಮಾಡಿದ್ದೀವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಅಪ್ಪಗೆ ಮುದ್ದೆ ಒನ್ ಟೈಮ್ ಬೇಕೇ ಬೇಕು, ರಾತ್ರಿ ಮಾಡು ಅಂದಿದ್ರು. ಸೊ ನಮ್ಮಮ್ಮ ಇಲ್ಲ, ನಂಗೆ ರಾತ್ರಿ ಹೊತ್ತು ಆಗಲ್ಲ ಮಾಡೋಕ್ಕೆ, ಸುಸ್ತಾಗಿರ್ತೀನಿ, ತಿಂಡಿ ಎಲ್ಲ ಮಾಡಿ ಅಂದ್ಬಿಟ್ಟು ಮಧ್ಯಾಹ್ನನೇ ಮುದ್ದೆ ಮಾಡಿದ್ದಾರೆ. ಸೊ ನಾನು ಮುದ್ದೆ ಊಟ ಮಾಡ್ತಾ ಇದ್ದೀನಿ. ನಾನು ಸಹ ಹೇಳಿದ್ದೆ ನನಗೆ ರಾತ್ರಿ ಊಟ ಬೇಡ, ನನಗೆ ಮಧ್ಯಾಹ್ನ ಊಟ ಸಾಕು ಅಂತ. ಹಾಗಾಗಿ ಮುದ್ದೆ ಊಟ ಮಾಡಿ ಸ್ವಲ್ಪ ಅನ್ನ ಊಟ ಮಾಡಿದೆ. ಆ್ಯಸ್ ಯೂಶ್ವಲ್ ನಮ್ಮಮ್ಮ ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಸಾರನ್ನೂ ಸಹ ಕುಡಿತಾ ಇರ್ತೀನಿ ನಾನು. ಗೈಸ್, ಇವಾಗ ತಿಂಡಿ ಮಾಡೋಕ್ಕೆ ಕೂತಿದ್ದೀವಿ. ಕರ್ಜಿಕಾಯಿಗೆ ಒಳಗಡೆ ಫಿಲ್ಲಿಂಗು, ಇದಕ್ಕೆ ಗಸಗಸೆ, ಕೊಬ್ಬರಿ, ಏಲಕ್ಕಿ ಮತ್ತು ಇನ್ನೇನು ಹಾಕಿದ್ದೀವಿ, ಸಕ್ಕರೆ, ಇಷ್ಟು ಹಾಕಿದ್ದೀವಿ. ಇದು ಬಂದು ಔಟ್ಸೈಡ್ ಲೇಯರು. ಸೊ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಲ್ಲ ಮಾಡ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ ಕೂದಲು ಕಟ್ಕೋಬೇಕಣಪ್ಪ ತಿಂಡಿ ಮಾಡುವಾಗ. ನನಗೆ ಕೂದಲು ಕಟ್ಟ ಅಭ್ಯಾಸ ಇಲ್ಲ ಅಂತ ಗೊತ್ತಲ್ವೇನಪ್ಪ ನನಗೆ. ಗೈಸ್ ನೋಡಿ, ಅದು ತುಂಬ್ಕೊಳಪ್ಪ, ನಲ್ಲಿ ಆನ್ ಮಾಡಿದ್ದೀನಿ. ಕರ್ಜಿಕಾಯಿನ ಈ ರೀತಿ ಮಾಡಿ ಇಟ್ಟಿದ್ದೀವಿ. ಇವಾಗ ನಮ್ಮಮ್ಮ ಇದನ್ನು ಒಂದೊಂದಾಗಿ ಬೇಯಿಸ್ತಾರೆ. ಎಷ್ಟು ಚಂದ ಕಾಣ್ತಾ ಇದೆ ಅಲ್ಲ ಕರ್ಜಿಕಾಯಿ. ನೋಡಿ, ನಮ್ಮಮ್ಮ ಬೇಯಿಸೋಕೆ ಕೂತಿದ್ದಾರೆ ಇಲ್ಲಿ. ನಮ್ಮ ಅಕ್ಕ ಒತ್ತುತ್ತಾ ಇದ್ದಾಳೆ, ನಾನು ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ, ಒತ್ತುತ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಮೂರು ಜನ ಇದ್ರೂ ಸಾಕಾಗ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಇದೆ. ಕೆಲಸ ಮುಂದೆ ಹೋಗ್ತಾನೇ ಇಲ್ಲ, ಮುಂದಕ್ಕೆ ಕಳಿಸ್ಬೇಕು ಈಗ ಕೆಲಸನ. ಹಿಂದೆ ಆಗ್ತಾ ಇದೆಯೇನಪ್ಪ. ಹೌದು ನೋಡಿ, ಕರ್ಜಿಕಾಯಿ ಎಷ್ಟು ಚೆಂದಾಗಿ ಊದ್ಕೊಂಡಿದ್ದಾವೆ, ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಗೈಸ್. ಕರ್ಜಿಕಾಯಿ ಯಾವಾಗಲೂ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು, ಆವಾಗ ಕ್ರಿಸ್ಪಾಗಿ ಇರುತ್ತೆ. ಬನ್ನಿ ಇವಾಗ ಡಬ್ಬಿಗೆ ಶಿಫ್ಟ್ ಮಾಡೋಣ. ಕರ್ಜಿಕಾಯಿ ಮಾಡಿ ಆಲ್ಮೋಸ್ಟ್ ಮುಗೀತು. ಇವಾಗ ಸ್ವೀಟ್ ಪೂರಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಎಲ್ಲ ಒತ್ತುತ್ತಾ ಇದ್ದೀವಿ. ಚಿರೋಟಿ ಅಂದರೆ ನಮಗೆ ತುಂಬ ಇಷ್ಟ ಗೈಸ್. ನಮ್ಮನೆ ಚಿರೋಟಿಗೆ ಭಾರಿ ಬೇಡಿಕೆ ಇದೆ, ಬೇಗನೆ ಖಾಲಿ ಆಗಿಬಿಡುತ್ತೆ. ಅದು ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಅಂತಾರಲ್ಲ ಹಾಗೆ, ಅಷ್ಟು ಬೇಗ ಖಾಲಿ ಆಗಿಬಿಡುತ್ತೆ. ಅದೇ ಮ್ಯೂಟ್ ಮಾಡ್ಕೊಬೋದು, ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ತೆಗಿತಾ ಇದ್ದೇನೆ ಕಣಪ್ಪ. ನೀವು ಊಟ ಮಾಡಕ್ ಬಂದೆ? 4:15 ಕಣ್ಲೆ. ಲೂಸ್ ಅನ್ಕೊಂಡೆ. ಓಲೆ ನಾಟಕದವನೇ. ಸುಮ್ಮನಿರಮ್ಮ. ಏನು ತಿಂದಿಲ್ವಾ ಹಾಗಾದ್ರೆ? ಏನು ತಿಂದಿಲ್ಲ, 11 ಗಂಟೆಗೆ ಬಂದು ತಿಂಡಿ ತಿನ್ಕೊಂಡು ಹೋಗೋನಷ್ಟೇ. ಕ್ಲೋಸ್ ಮಾಡ್ದೇನಪ್ಪ. ತಿಂಡಿ ಕೆಲಸ ಎಲ್ಲ ಮುಗೀತು ಗೈಸ್. ನೋಡಿ, ಚಿರೋಟಿ ಸಹ ಮಾಡಿದ್ದೀವಿ, ಬನ್ನಿ ತೋರಿಸ್ತೀನಿ. ನೋಡಿ ಗೈಸ್, ನಾವು ರೌಂಡುಗೆ ಮಾಡಲ್ಲ, ಈ ರೀತಿ ಕೋಳಿ ಕಾಲು, ಎಮ್ಮೆ ಕಾಲು ಮಾಡಿಬಿಟ್ಟು ಈಸಿ ಆಗುತ್ತೆ ತಿನ್ನೋಕ್ಕೆ ಮಾಡೋಕ್ಕೆ ಅಂತೆಲ್ಲ ಈ ರೀತಿ ಮಾಡ್ತೀವಿ. ಸೊ ಎಲ್ಲ ರೆಡಿ ಆಯಿತು, ಬನ್ನಿ ಕರ್ಜಿಕಾಯಿ ತೋರಿಸ್ತೀನಿ. ನೋಡಿ, ಒಂದು ಡಬ್ಬಿ ಕರ್ಜಿಕಾಯಿ, ಒಂದು ಡಬ್ಬ ಚಿರೋಟಿ ಬೇಗ ಖಾಲಿ ಆಗ್ತಾವೆ ಗೈಸ್ ನಮ್ಮನೆ. ಅವ್ರು ನೆಮ್ಮದಿಯಾಗಿರೋದು ಬಿಡ್ತಾವ್ರ ಆಗ್ಲಿಂದ. ಹೊರಟಿದ್ನಲ್ಲ, ನೀವು ಕರೆಕ್ಟಾಗಿ ಬಂದ್ರಿ, ಸರಿ ಹೋಯ್ತು. ಬನ್ನಿ ವ್ಯಾಪಾರ ಮಾಡೋಣ. ಈಗ ಅದೊಂದು ವ್ಲಾಗ್ ಮಾಡ್ಕೊಂಡು ಗೊತ್ತಲ್ಲ, ಗಣೇಶನ ತಂದೆ ಎಲ್ಲ ಇಲ್ಲೇ ಅಂಕೋಲಾಯಿಂದ ಬಂದ್ಬಿಟ್ಟು, ನಮ್ ಚಿಂಟು ಅಂಕೋಲಾಯಿಂದ ಬಂದ್ಬಿಟ್ಟು ಇಲ್ಲಿ ಸ್ಪಾರ್ಕ್ ಸ್ಲಿಪ್ಪರ್ ಬೇಕು ಅಂದ್ಬಿಟ್ಟು ತಗಸ್ಕೊಂಡಿದ್ದಾನೆ. ಇಲ್ಲಿ ಬಂದ್ ಕಿತ್ತಾಕೊಂಡ, ಅವನೇ ಬೇಕಂತ ಎಸ್ಬಿಟ್ಟು ಬಂದ. ಅದಲ್ಲ ಬಾಟ ಆಗ್ತಲ್ಲ, ಅದನ್ನ ಆಟ ಮಾಡಿ ಸ್ಕೂಲಿಗೆ ಬೇಕು ಇದು ಹಾಕೊಂಡು ಹೋಗ್ತೀನಿ ಅಂತ ತಗ್ಸ್ಕೊಂಡಿದ್ದಾನೆ.
ಇದು 650 ಅಂತೆ. ಹೊಸ ಸ್ಲಿಪ್ಪರು ಗಣೇಶ ಹಬ್ಬಕ್ಕೆ ಮಿಂಚು ಉಡುಗೊರೆ. ಆಮೇಲೆ ಹೋಗಿ ನೋಡ್ತೀನಿ ಬಿಡು, ಆಮೇಲೆ ಹೋಗ್ತೀನಿ. ಸದ್ಯಕ್ಕೆ ಈ ಸ್ಟೇಜ್ ಬಂದಿದೆಯಲ್ಲ, ಬಾ ಬಾ. ನಮ್ಮ ಚಿಂಟು ಗಣೇಶ ಕೊಡಿಸ್ತೀನಿ ಅಂತ ಹೇಳಿದಾನೆ ಗೈಸ್ ಈ ಸಲ. ಹಾಗಾಗಿ ನಮ್ಮ ಚಿಂಟುಗೆ ಗಣೇಶ ಕೊಡ್ಸೋಕ್ಕೆ ಹೋಗ್ತಾ ಇದ್ದೀನಿ ನಾನು, ನಮ್ಮಪ್ಪ, ನನ್ನ ಹಸ್ಬೆಂಡ್ ಹೇಳಿದ್ದಾನೆ ನನ್ನ ಮಗನಿಗೆ. ಹಾಗಾಗಿ ಈ ಜವಾಬ್ದಾರಿ ನಾನು ಬಿದ್ದಿದೆ. ಬೇಡ ಕಿತ್ಕೋತಾ ಇರಬೇಡ, ಇಲ್ಲ ಫುಲ್ ತಡ್ಕೋಬೇಕಾ, ಇಲ್ಲ ತಗಸ್ಕೋಬೇಕಾ. ಹೋಗಿದ್ದೆ ಅನ್ನೋದು ಇಷ್ಟು 6 ತನಕ ಅಲ್ಲೈತೆ. ಅಲ್ಲೇ ಅವ್ರ ಆಟೋ ಅಲ್ಲೇ ಇದೆ. ಯಾವುದು ಇವು ಆಟೋ ಅದೇ ಅನ್ಕೋತೀವಿ, ಗೊತ್ತಿಲ್ಲ. ಇಲ್ಲಿ ಯಾರು ವ್ಯಾಪಾರ ಮಾಡೋರು? ಎಷ್ಟಣ್ಣ? ಚಿಕ್ಕ ಮಕ್ಕಳಿದ್ದಾರೆ ಅಂದ್ಬಿಟ್ಟು ಹೇಳ್ಬೇಡಿ. ಏನಾಯ್ತು ಅಂದರೆ ಚಿಕ್ಕಮಕ್ಳಿಗೊಂದು ವ್ಯಾಪಾರ ಮಾಡಿದ್ರು, ಚಿಕ್ಕಮಕ್ಳಿಗೊಂದು ವ್ಯಾಪಾರ ಮಾಡಿಬಿಟ್ಟು ಆಮೇಲೆ ಗಲಾಟೆ ಬಂತು. ಅದಕ್ಕೆ ದೊಡ್ಡವನ್ನ ಕರ್ಕೊಂಡ್ಬರಿ, ಚಿಕ್ಕಮಕ್ಳು ಬೇಡ, ಚಿಕ್ಕಮಕ್ಳು ಯಾವಾರ ಇಲ್ಲ, ದೊಡ್ಡವನ್ನ ಕರ್ಕೊಂಡ್ಬರಿ ನಾನೇ ಕರ್ಕೊಂಡ್ಬರ್ತೀನಿ ಅಂತ ಹೋಗೋದು. ಅಲ್ವೋ ಇದು ಚಿಕ್ಕದ್ ಸಾಕಲ್ವಾ? ಇದು ಸಾಕಲ್ವಾ ಅಪ್ಪಾಜಿ? ಇದು ಹೇಳಿ ಅವ್ರಿಗೆ ಮಾಡ್ತಾರೆ ಅಂತ ಹೇಳಿ ಕಳಿಸಿದ್ದೀವಿ. ಆ ಚಿಕ್ಕ ಗಣಪತಿ ಎಷ್ಟಣ್ಣ? ಚಿಕ್ಕ ಗಣಪತಿ ಎಷ್ಟಣ್ಣ? ಅಲ್ಲೆಲ್ಲ 1,500 ಇದೆ. ಇದು ಎಲ್ಲವೂ ಚೆನ್ನಾಗಿದ್ದಾವೆ. ಏನೈತ್ರ ಸ್ಪೆಷಲ್ ಅದ್ರಲ್ಲೇ ಫುಲ್ಲು ಪೇಟ ಎಲ್ಲ ನುಗ್ಗೈತೆ ಅಂತ ನೋಡಿ, ಅದೆಲ್ಲ ಮುಖ ಕರೆಕ್ಟ್ ಆಗೈತೆ ಅಂತ. ಪೇಪರ ಹಿಂಗೆ ಈ ಗಣೇಶನ ನಮ್ಮ ಚಿಂಟು ಏನಕ್ಕೆ ತಕ್ಕೊಡ್ಬೇಕು ಅಂತ ಇದ್ದಾನೆ, ಯಾಕೆ ಹ್ಞೂ ಅಂತ ಒಪ್ಕೊಂಡಿದ್ದಾನೆ ಅನ್ನೋದಕ್ಕೆ ಒಂದು ದೊಡ್ಡ ಕಥೆನೇ ಇದೆ ಗೈಸ್, ಬನ್ನಿ ಹೇಳ್ತೀನಿ. ನಮ್ಮ ಚಿಂಟು ಅವ್ರ ಪಪ್ಪ ಕೇಳ್ತಾ ಇದ್ದ ಗಣೇಶಗೆ ನಾನು ಸ್ವಲ್ಪ ದುಡ್ಡು ಕೊಡಬೇಕು, ಒಂದು 500 ರೂಪಾಯಿ ಅಂತ. ಆಗ ಅವ್ರ ಪಪ್ಪ ದೊಡ್ಡ ಮನಸ್ಸಿಂದ ಗಣೇಶನ ಫುಲ್ ನೀನೇ ತಕ್ಕೊಟ್ಬಿಡು ಅಂತ ಹೇಳ್ದ. ಓಕೆ ಅಂತ ನಾನು ಒಪ್ಕೊಂಡೆ. ಯಾಕೆ ಅಂದರೆ ಲಾಸ್ಟ್ ಟೈಮ್ ಈ ಮಕ್ಕಳು ಚಿಕ್ಕ ಗಣೇಶನ ಕೂರಿಸಿದ್ರು, ಸೊ ಅದು 1-1.5 ಸಾವಿರ ಆಗ್ಬೋದೇನೋ. ಸರಿ ಆಯಿತು ತಕ್ಕೊಡೋಣ ಅಂತ ಒಪ್ಕೊಂಡೆ. ನನ್ನ ಮಗ ಅದೇ ಪ್ರಕಾರ ಏನು ಮಾಡಿದ್ದಾನೆ, ಅವನ ಫ್ರೆಂಡ್ಸ್ಗಳ ಜೊತೆ ಈ ಸಲ ಗಣೇಶ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಕೊಚ್ಕೊಂಡು ಬಿಟ್ಟಿದ್ದಾನೆ. ಸೊ ಅವರು ಹೇಗೂ ಚಿಂಟು ಸ್ಪಾನ್ಸರ್ ಮಾಡ್ತಾ ಇದ್ದಾನೆ ಅಲ್ಲ, ದೊಡ್ಡ ಗಣೇಶನೇ ಕೂರ್ಸೋಣ ಅಂದ್ಬಿಟ್ಟು ಸ್ಕೆಚ್ ಹಾಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಹಾಗಾಗಿ ಈ ಸಲ ದೊಡ್ಡ ಗಣೇಶ ತರೋಣ, ಅದು ಜಾಸ್ತಿ ದುಡ್ಡಾಗುತ್ತೆ ನಿಹಾಲ್ ಅಂತ ಹೇಳಿ ಇಟ್ಟಿದ್ದಾರೆ. ಸೊ ಅವನು ಆಯಿತು ಕೊಂಡ್ರು ಅಂತ ಹೇಳಿದ್ದಾನೆ. ಎಷ್ಟಾಗುತ್ತೆ ಅಂತ ಕೇಳಿದಾಗ ಒಂದು 4,000 ಅಂತ ಅವ್ರು ಹೇಳಿದ್ದಾರೆ. ಇವನು ಆಯಿತು ಅಂತ ಹೇಳಿದ್ದಾನೆ. ಇದೆಲ್ಲ ನನ್ನ ಆ್ಯಬ್ಸೆನ್ಸಲ್ಲಿ ನಡೆದಿರೋ ಟಾಕಿಂಗ್ಸು. ನನಗೆ ಅದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ಬರ್ತೀನಿ, ಅಲ್ಲಿ ನಿಮಗೆ ಎಷ್ಟ್ರದ್ದು ಗಣೇಶ ಬೇಕು ನಾನು ನೋಡ್ತೀನಿ, ನಿಮ್ಮ ಏಜಿಗೆ ಎಷ್ಟ್ರದ್ದು ಗಣೇಶ ಕೂರಿಸ್ಬೋದು ಆ ಥರ ನಾನು ತಕ್ಕೊಡ್ತೀನಿ ಅಂತ ಹೇಳಿದ್ರೆ ನೋಬಡಿ ಈಸ್ ರೆಡಿ ಟು ಲಿಸನ್ ಹಿಯರ್. ಸೊ ನನಗೆ ತುಂಬ ಕೋಪನೂ ಬಂತು, ಬೇಜಾರು ಆಯಿತು. ಬಟ್ ಸ್ಟಿಲ್ ನನ್ನ ಮಗನಿಗೋಸ್ಕರ ಎಲ್ಲ ಟಾಲ್ರೇಟ್ ಮಾಡಿಕೊಂಡು ನಾನು ಈ ಸಲ ಈ ಗಣೇಶನ ತಕ್ಕೊಟ್ಟಿದ್ದೀನಿ. ಬಟ್ ನನ್ನ ಮಗನಿಗೆ ವಾರ್ನ್ ಸಹ ಮಾಡಿದ್ದೀನಿ, ಮುಂದೆ ಈ ರೀತಿ ನೀನು ಮಾಡೋ ಹಾಗಿಲ್ಲ, ಏನೇ ಇದ್ದರೂ ನನ್ನ ಮುಂದೆ ನಡಿಬೇಕು ಅಂತ ಹೇಳಿದ್ದೀನಿ. ಸೊ
ಇಷ್ಟ ಆಯಿತು ಈ ಗಣೇಶನ ಕತೆ. ಆದರೂ ಆ ಗಣೇಶನ ನೋಡಿದಾಗ ನನಗೂ ಖುಷಿ ಆಯಿತು. ಯಾಕೆ ಅಂದರೆ ಅದು ಪರ್ಪಲ್ ಗಣೇಶ ಇತ್ತು ಅಲ್ಲ. ಬಟ್ ಸ್ಟಿಲ್ ಅನ್ನೆಸರಿ ಚಿಕ್ಕ ಮಕ್ಕಳು ಸೆಲೆಬ್ರೇಷನ್ ಮಾಡೋದಕ್ಕೆ ಇಷ್ಟು ದೊಡ್ಡ ಗಣೇಶ ನನಗೆ ಅಷ್ಟು ಸೂಕ್ತ ಅನ್ನಿಸ್ಲಿಲ್ಲ. ಬಟ್ ಆದರೂ ಕೇಳಿದ್ವಲ್ಲ ಅಂದ್ಬಿಟ್ಟು ನಾನು ತಕ್ಕೊಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಸೊ ಗಣೇಶನ ಬಗ್ಗೆ ಇಷ್ಟ ಆಯಿತು ಗೈಸ್. ಕುತ್ಕೊಂಬಿಡ್ರ ಖುಷಿ ಮಗನಿಗೆ ಅಂತೂ ಇಂತೂ ಗಣೇಶ ವ್ಯಾಪಾರ ಮುಗಿಸಿ ನಾವು ಗಣೇಶನ್ನ ತಗೊಂಡು ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ನೋಡಿ ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ ಅಂತ. ನೋಡಿ ಗೈಸ್, ನಮ್ಮ ಏರಿಯಾ ಗಣಪತಿ ಹೋಗ್ತಾ ಇದೆ. ಗೈಸ್ ಮನೇಲಿ ಅಷ್ಟೊಂದೆಲ್ಲ ತಿಂಡಿ ಮಾಡಿ ಎಲ್ಲರೂ ಪಾನಿಪುರಿ ತಿನ್ನಕ್ ಹೋಯ್ತಾ ಇದ್ದೀವಿ. ಫುಲ್ ಸಾರ ಸಟ್ಟು ನಮ್ಮಮ್ಮನೂ ಬಂದೈತೆ. ಎಲ್ಲರೂ ಫುಲ್ ಜನ್ರೇಷನ್ 3 ಜನರೇಷನ್ಸ್ ಹೋಗ್ತಾ ಇದ್ದೀವಿ. ಪಾನಿಪುರಿ ಮಸಾಲ ಪುರಿ ಎಲ್ಲ ಹೊಟ್ಟೆ ತುಂಬ ತಿನ್ಬೇಕಂತೆ. ಮನೇಲಿ ಏನೂ ತಿಂದೇ ಇಲ್ಲ ಒಂದು ವಾರದಿಂದ ಯಾರೂ. ಇಲ್ಲ ತಿನ್ನಿ, ಎಲ್ಲಾದ್ರೂ ಒಂದೇ ಅಲ್ಲ. ನಮ್ಮಕ್ಕ 2 ಪ್ಲೇಟ್ ಪಾನಿಪುರಿ 1 ಪ್ಲೇಟ್ ಮಸಾಲ ಪುರಿ ತಿಂತೀನಿ ಅಂತ ಬಂದಿದ್ಲು. ಆ್ಯಕ್ಚುಲಿ ನಾವು ತಿನ್ನಬೇಕು ಅಂತ ಬಂದಿದ್ದ ಸ್ಟಾಲು ಇದಲ್ಲ, ಆ ಕಡೆ ಇನ್ನೊಂದು ಇರ್ತಾ ಇತ್ತು. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಪಾನಿಪುರಿ ನಾವು ಆಲ್ಮೋಸ್ಟ್ ಚೈಲ್ಡ್ಹುಡ್ಡಿಂದ ತಿಂತಾ ಇದ್ವು. ಬಟ್ ಅವರು ಇವತ್ತು ಇರಲಿಲ್ಲ, ಹಾಗಾಗಿ ಇಲ್ಲೇ ಪಕ್ಕದಲ್ಲಿದ್ದಿದ್ದ ಪಾನಿಪುರಿ ಸ್ಟಾಲಿಗೆ ಬಂದವು. ನಮ್ಮ ಅಕ್ಕಗೇನು ಅಷ್ಟು ಇಷ್ಟ ಆಗಲಿಲ್ವಂತೆ. ನಾನು 1 ಪ್ಲೇಟ್ ಮಸಾಲ ಪುರಿ ತೊಗೊಂಡೆ. ಆ್ಯಂಡ್ ನಮ್ಮ ಚಿಂಟು ಆ ಕಡೆ ಗೋಲ್ಗಪ್ಪ ತಿಂತೀನಿ ಅಂದ, ಹಾಗಾಗಿ ಅವನೇನು ತೊಗೊಳ್ಳಿಲ್ಲ ಇಲ್ಲಿ. ನಾನು ಸ್ವಲ್ಪ ನನ್ನ ಮಗನಿಗೆ ಶೇರ್ ಮಾಡಿದೆ. ನಾನೊಂದು ಪ್ಲೇಟ್ ಮಸಾಲ ಪುರಿ ತಿಂದೆ, ನಮ್ಮ ಅಕ್ಕ 1 ಪ್ಲೇಟ್ ಪಾನಿಪುರಿ ತಿಂದಳು, ಹಾಗೆ ನಮ್ಮಮ್ಮ 1 ಪ್ಲೇಟ್ ಪಾನಿಪುರಿ ತಿಂದರು. ಸೊ ನಮ್ಮ ಅಮ್ಮಂಗೂ ನಮ್ಮ ಅಕ್ಕಂಗೂ ಇಲ್ಲಿ ಇಷ್ಟ ಆಗಲಿಲ್ಲ. ನನಗೆ ಓಕೆ ಅನ್ನಿಸ್ತು, ಮಸಾಲ ಪುರಿ ಇಷ್ಟ ಆಯಿತು. ಆ್ಯಂಡ್ ನಾನೇನು ಮಾಡಿದೆ, ಮತ್ತೆ 1/2 ಪ್ಲೇಟ್ ಗೋಬಿ ತೊಗೊಂಡೆ. ನನಗೆ ಗೋಬಿ ಅಂದರೆ ತುಂಬ ಇಷ್ಟ. ಬಟ್ ಅಂದರೂ ಇಲ್ಲೂ ಸಹ ತುಂಬ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗೂ ಇತ್ತು. ಸೊ 1 ಪ್ಲೇಟ್ ಗೋಬಿ ಇಷ್ಟು ತಿಂದ್ಕೊಂಡು ನಾವು ಈಗ ಮತ್ತೆ ನಮ್ಮ ಗಾಂಧಿ ಸರ್ಕಲ್ ಕಡೆಗೆ ಹೊರಟ್ವು. ಏನ್ ಬ್ರೋ? ಹ್ಯಾಪಿ ಗೌರಿ, ಹ್ಯಾಪಿ ಗೌರಿ. ಚಿಕ್ಕ ಮಕ್ಳದು ಅಂದ್ರೆ ದೊಡ್ಡದೆಲ್ಲ ಹಾಕ್ಸಿದಿರಲ್ರು, ಯಾರ್ಯಾರು ಅವರು? ಅವರು ಇವ್ರ ಅಂಕಲ್ ಮತ್ತೆ ಇವ್ರು ಸರಿ, ಮತ್ತೆ ಅವ್ರ ಅಪ್ಪಾಜಿ ಮತ್ತೆ ಅವ್ರ ಅಪ್ಪಾಜಿ ಅಷ್ಟೇ, ಇನ್ಯಾರೋ ದೊಡ್ಡವ್ರದಿಲ್ಲ. ಇವ್ರ ಅಂಕಲ್ ಮತ್ತೆ ಆನಂದ ಯಾರು? ಗೈಸ್, ಇವತ್ತು ನೋಡಿದ್ರಿ ಎಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ಏನೇನೆಲ್ಲ ಆಯಿತು ಅಂತ. ಗೌರಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವು, ಏನೇನೆಲ್ಲ ಮಾಡಿದ್ವು ಬೆಳಗ್ಗೆಯಿಂದ ಸಂಜೆ ತನಕ ಅಂತ. ಸೊ ಬೆಳಗ್ಗೆಯಿಂದ ಎಲ್ಲ ತಿಂಡಿ ಎಲ್ಲ ಮಾಡಿದ್ವು, ಸ್ವೀಟ್ಸ್ ಎಲ್ಲ ಮಾಡಿ ಮುಗಿಸಿದ್ವು. ಹಿಂದಿನ ದಿನ ಚಕ್ಲಿ ಎಲ್ಲ ಮಾಡಿದ್ವು. ಹಾಗೆ ಇವತ್ತಿನ ದಿನ ನಮ್ಮ ಅಕ್ಕ ಬಂದಿದ್ಲು,
ಗೌರಿ ಹಬ್ಬದ ದಿನ. ಸೊ ಮಕ್ಕಳನ್ನ ಪಾಪ ಬಿಟ್ಟು ಬಂದಿದ್ದಾಳೆ, ಅದು ಬೇಜಾರು ಒಂದು ಕಡೆ ಇದ್ದರೆ. ನಮ್ಮ ದಕ್ಷಂಗೆ ಚಕ್ಲಿ ಅಂದರೆ ತುಂಬ ಇಷ್ಟ ಪಾಪ. ಅವನನ್ನ ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದೋ ಅದು ಬೇರೆ. ಚಕ್ಲಿ ತುಂಬ ಸಾಫ್ಟಾಗಿ ಬೇರೆ ಬಂದಿತ್ತು. ಸೊ ನಮ್ಮ ದಕ್ಷ ಚೆನ್ನಾಗಿ ತಿಂತಾ ಇದ್ದ. ಸೊ ಅವ್ನು ಬಂದಿಲ್ಲ ಅನ್ನೋದೊಂದು ಕಡೆ ಬೇಜಾರಿದ್ರೆ, ಆಮೇಲೆ ಸೊ ನಮ್ಮ ಅಕ್ಕ ಬಂದ್ಲಲ್ಲ ಅಂತ ಒಂದು ಕಡೆ ಖುಷಿ. ಸೊ ಇಷ್ಟಾದಮೇಲೆ ತಿಂಡಿಗಳೆಲ್ಲ ಮಾಡಿ ಮುಗಿಸಿದ್ವು. ನಮ್ಮ ಚಿಂಟುಗೆ ಗಣಪತಿನ ತಕ್ಕೊಟ್ವು, ಏಕೆಂದರೆ ಅವನು ಒಪ್ಕೊಂಡಿದ್ದ ಈ ಸಲ ಗಣಪತಿನ ತಕ್ಕೊಡ್ತೀನಿ ಅಂತ. ಹಾಗಾಗಿ ಸೊ ಇಷ್ಟಾಯಿತು. ಕೊನೆಗೆ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ವು. ಗೋಬಿ, ಮಸಾಲೆ ಪುರಿ ಆ್ಯಂಡ್ ನನ್ನ ಮಗ ಗೋಲ್ಗಪ್ಪ ತಿಂದ. ನಾವು ಮಕ್ಳುಗಳೇನೋ ಮಾಡ್ಕೋತಾ ಇದ್ದಾವೆ, ಮಕ್ಳುಗಳು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇದ್ವು. ಬಟ್ ಅಲ್ಲಿ ನೋಡಿದ್ರೆ ಬ್ಯಾನರ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಅದು ಮಕ್ಕಳ ಬಳಗ, ಅಲ್ಲಿ ನೋಡಿದ್ರೆ ಯುವಕರ ಬಳಗ ಆಗೋಗಿದೆ. ಅದು ನೋಡಿದ್ರೆ ವಿದ್ಯಾನಗರ ಮಕ್ಕಳುಗಳು ಅಂತ ಲಾಸ್ಟ್ ಟೈಮು ಅವರು ಸ್ಟಾರ್ಟ್ ಮಾಡಿದ್ದು. ಇವತ್ತು ನೋಡಿದ್ರೆ ಆಲ್ರೆಡಿ ಅದು ವಿನಾಯಕರ ಯುವಕರ ಬಳಗ ಆಗಿಬಿಟ್ಟಿದೆ. ಸೊ ಹೀಗೆ ಮಕ್ಕಳು ಜಾಗದಲ್ಲೆಲ್ಲ ದೊಡ್ಡವ್ರದ್ದು ಫೋಟೋಸ್ ಇದ್ದಾವೆ. ಸೊ ಹೀಗೆಲ್ಲ ಏನೇನೋ ವ್ಯತ್ಯಾಸಗಳು ಆಗಿದ್ದಾವೆ ಅಟ್ ಲಾಸ್ಟು. ಸೊ ಏನೋ ಒಂದು ಆಗ್ತಾ ಇದ್ದರೆ ಒಂದು ಇರ್ಸು ಮುರ್ಸು ಆಗ್ತಾ ಇರುತ್ತಲ್ಲ ಹಾಗೆ. ಸೊ ಇಲ್ಲೂ ಸಹ ಅದಿತ್ತು. ಸೊ ಅದೆಲ್ಲ ಕಣ್ಣಿಗೆ ಬಿತ್ತು, ಅದೆಲ್ಲ ಸ್ವಲ್ಪ ಬೇಜಾರು ಸಹ ಆಯಿತು. ಅಂಥದ್ರಲ್ಲೂ ಓಕೆ ಲೆಟ್ ಇಟ್ ಬಿ ಅಂತ ಅಂದ್ಕೊಂಡು ಸೊ ಮನೆಗೆ ಬಂದ್ವು. ಇಷ್ಟಾಯಿತು ಗೈಸ್. ನಿಮಗೇನು ಅನ್ನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.